ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಎಲ್ಲ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಇವತ್ತಿನ ವಿಡಿಯೋದಲ್ಲಿ ತುಂಬ ಜನ ಕೇಳ್ತಾ ಇದ್ರಲ್ಲ, ನಾನು ಗ್ರೀನ್ ಕಲರ್ ಲಾಂಗ್ ಹಾರ ಹಾಕಿದ್ನಲ್ಲ ಅದನ್ನು ತೋರಿಸಿ ಅಂತ ಅಂದ್ಬಿಟ್ಟು ಅದನ್ನು ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ. ಹಾಗೆಯೇ ಅದೇ ಥರದ್ದು ಇಬ್ಬರು ಆರ್ಡರ್ ಕೊಟ್ಟಿದ್ರು, ಅವರಿಬ್ರಿಗೂ ತಗೊಬಂದು ಕೊಟ್ಟಿದ್ದೀನಿ ಸೇಮು. ಸೊ ಅವ್ರಿಗೆ ರೀಚ್ ಆಗಿಲ್ಲ ಇನ್ನು, ನಾನು ಇನ್ನೂ ಕೊರಿಯರ್ ಮಾಡಿಲ್ಲ. ಕೊರಿಯರ್ ಮಾಡಬೇಕು, ಪ್ಯಾಕಿಂಗ್ ಎಲ್ಲ ಆಗಿದೆ, ಪ್ಯಾಕ್ ಮಾಡಿ ಇವಾಗ ನಂದು ಕೊಟ್ಬರೋಕ್ಕೆ ಅಂತ ಹೋಗಿದ್ದಾರೆ ಕೊರಿಯರ್ನ. ಇವಾಗ ನಂದನ್ನು ತೋರಿಸ್ತೀನಿ. ಸೇಮ್ ಟು ಸೇಮ್ ಡಿಟ್ಟೋ ಪೀಸ್ ಸಿಕ್ತು ನನಗೆ. ಸೊ ಅವರು ನನಗೆ ಬೇಕು, ತುಂಬ ಇಷ್ಟ ಆಯಿತು ಅಂತ ಹೇಳಿದರು. ಆ್ಯಕ್ಚುಲಿ ಇದು ಕೂಡ ಅಷ್ಟೇ ನನ್ನ ಫೇವ್ರೇಟ್ ಅಂದರೆ ಫೇವ್ರೇಟ್ ಜ್ಯುವೆಲ್ರಿ. ತುಂಬ ದಿನದಿಂದ ತಗೋಬೇಕು ಅಂತ ಅಂದ್ಕೊಂಡು ಇದನ್ನು ನಾನು ತಗೊಂಡಿದ್ದು. ಸೊ ಇಲ್ಲಿ ನಿಮಗೆ ಲಕ್ಷ್ಮಿ ಡಿಸೈನ್ ಬರುತ್ತೆ, ಇಲ್ಲಿ ಪಿಕಾಕ್ ಡಿಸೈನ್ ಬರುತ್ತೆ. ಏನು ಗೊತ್ತಾ, ಇಲ್ಲಿ ಲಕ್ಷ್ಮಿ ಇದ್ದಾಗ ಇಲ್ಲೂ ಲಕ್ಷ್ಮಿನ ತಗೊಂಡ್ರೆ ಅಷ್ಟು ಚೆನ್ನಾಗಿ ಅನಿಸಲ್ಲ. ಸೊ ಹಾಗಾಗಿ ಇಲ್ಲಿ ಲಕ್ಷ್ಮಿ ಪಕ್ಕ ಇಲ್ಲಿ ಪಿಕಾಕ್ ಇದೆ ನೋಡಿ. ಸೊ ಹಾಗಾಗಿ ಪಿಕಾಕಿಗೆ ಇದು ಮ್ಯಾಚ್ ಆಗತ್ತೆ ಅಂತ ಇದು ತಗೊಂಡೆ. ಇದು ಆ್ಯಕ್ಚುಲಿ ರೆಡಿ ಅಲ್ಲ, ಈ ಪೆಂಡೆಂಟೇ ಸಪ್ರೇಟ್ ತಗೊಂಡು ಇದು ಸೆಟ್ ಬರುತ್ತೆ. ಇದು ಮತ್ತು ಇಲ್ಲಿದೆಯಲ್ಲ, ಇದು 6 ಪೀಸ್ ಸೆಟ್ ಬರುತ್ತೆ. 1 2 3 4 5 6 ಇದು 6 ಪೀಸ್ ಸೆಟ್ ಬರುತ್ತೆ. ಇದನ್ನು ತಗೊಂಡು ಸಪ್ರೇಟಾಗಿ ಈ ಬೀಡ್ಸ್ನ ಸಪ್ರೇಟಾಗಿ ತಗೊಂಡು ಇದನ್ನ ಮಾಡಿಸಿರೋದು. ಇದಕ್ಕೆ ಬೀಡ್ಸ್ ಬಂದು ಗ್ರೀನ್ ಕಲರ್ದು ಹಾಕ್ಸಿದ್ದೀನಿ. ಇದಕ್ಕೆ ಯಾವ ಕಲರ್ ಹಾಕ್ಸಿದ್ರು ಚೆನ್ನಾಗಿರುತ್ತೆ, ಬಟ್ ಗ್ರೀನ್ ಒಂಥರ ಹೈಲೈಟ್ ಅಂತ ಅನಿಸುತ್ತೆ. ಇದರಲ್ಲಿ ರೆಡ್ಡು ಹಾಕಿಸ್ಬೋದು, ಇದಕ್ಕೆ ಪರ್ಲ್ ಕೂಡ ಹಾಕಿಸ್ಬೋದು, ಮತ್ತು ಹವಳ ಬರುತ್ತಲ್ಲ ಕೋರಲ್ ಕೂಡ ಹಾಕಿಸ್ಬೋದು. ಯಾವ್ದು ಹಾಕ್ಸಿದ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಇದು ಒಂದು ಹಾಕ್ಕೊಂಡ್ರೆ ಸಾಕು. ನೀವು ನಾನು ಹಾಕಿರೋ ಪಿಕ್ಸ್ಗಳನ್ನ ನೋಡಿದಿರಲ್ಲ ಮೊನ್ನೆ ಎಲ್ಲ, ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಸೊ ನೋಡಿ, ಹಾಕೊಟ್ಟೆ ತೋರಿಸ್ತೀನಿ. ವೆಯ್ಟು ಕೂಡ ಅಷ್ಟೇ, ಇದು ತುಂಬ ವೆಯ್ಟ್ ಇದೆ ಪೆಂಡೆಂಟು ಲಕ್ಷ್ಮಿದು. ಇದು ಟೊಳ್ ಥರ ಬರುತ್ತಲ್ಲ ಆ ಥರ ಅಲ್ಲ. ಇದಕ್ಕೆ ಹತ್ತತ್ರ ನನಗೆ 13,000 ಏನೋ ಬಿದ್ದಂಗಾಯಿತು. ಸಪ್ರೇಟಾಗಿ ಇದು ಸಪ್ರೇಟ್ ತೊಗೊಂಡು ಇದು ಸಪ್ರೇಟ್ ತೊಗೊಂಡು ಮತ್ತು ಬೀಟ್ ಸಪ್ರೇಟಾಗಿ ತೊಗೊಂಡು ಮಾಡಿಸಿರೋದಲ್ವ. ಸೊ ಹಂಗಾಗಿ ಇದಕ್ಕೆ ನನಗೆ 13,000 ಹತ್ತತ್ರ ಬಿದ್ದಂಗಾಯಿತು. ಬೇಕಾದರೆ ಇಲ್ಲಿ ಬೇರೆ ಬೀಟ್ಸ್ ಹಾಕ್ಕೊಡ್ತೀನಿ ಅಂತ ಅಂದರು. ನಿಮ್ಗೆ ಯಾವ ಕಲರ್ ಬೇಕು, ಇಲ್ಲಿ ಗ್ರೀನ್ ಇದೆಯಲ್ಲ, ಗ್ರೀನ್ ಕಲರ್ ಹಾಕ್ಕೊಡ್ತೀನಿ ಅಂತ ಅಂದರು. ಅಕಸ್ಮಾತ್ ಫ್ಯೂಚರಲ್ಲಿ ನನಗೆ ಈ ಕಲರ್ ಬೇಡ ಅಂತ ಅನಿಸ್ಬಿಟ್ಟು ಬೇರೆ ಕಲರ್ ನಾನು ಚೇಂಜ್ ಮಾಡಿಸ್ತೀನಿ ಅಂತ ಅಂದ್ಕೊಳ್ಳಿ, ಆವಾಗ ಇದನ್ನು ಚೇಂಜ್ ಮಾಡಿಸ್ಬೇಕಾಗತ್ತೆ. ಸೊ ಹಂಗಾಗಿ ಬೇಡ, ನನಗೆ ಗೋಲ್ಡ್ ಕಲರಲ್ಲೇ ಇರಲಿ ಅಂತ ಅಂದ್ಬಿಟ್ಟು ಗೋಲ್ಡ್ ಕಲರಲ್ಲೇ ಹಾಗೆ ಬಿಟ್ಟಿದ್ದೀನಿ. ತುಂಬ ಅಂದರೆ ತುಂಬ ರಿಚಾಗಿ ಕಾಣಿಸುತ್ತೆ ಈ ಸರ. ನಾನಿನ್ನೂ ಇದನ್ನ ಎಲ್ಲೂ ವಿಡಿಯೋನೂ ಮಾಡಿರಲಿಲ್ಲ, ಏನೂ ಇಲ್ಲ. ಬರೀ ಫೋಟೋಗಳು ವಿಡಿಯೋಗಳಂದರೆ ನಾರ್ಮಲ್ ರೀಲ್ಸ್ಗಳು ಮಾಡಿ ಹಾಕಿದ್ನಲ್ಲ, ಅದನ್ನೇ ನೋಡಿಬಿಟ್ಟು ಇಬ್ಬರು ಆರ್ಡರ್ ಕೊಟ್ಟು ತಗೊಂಡ್ರು ನನಗೆ ಆಲ್ರೆಡಿ. ನೆನ್ನೆ ಹೋಗಿದ್ನಲ್ಲ, ನೆನ್ನೆದು ಒಂದು ವಿಡಿಯೋ ಮಾಡಿದ್ದೀನಲ್ಲ, ಅದು ತುಂಬ ಲೆಂತ್ ಆಗುತ್ತೆ. ಅದರಲ್ಲಿ ಬರೀ ಮಾಪ್ ಡಿಸೈನ್ಸ್ ಅಷ್ಟೇ ತೋರಿಸಿದ್ದೀನಿ, ಇದನ್ನು ತೋರ್ಸೋಕ್ಕಾಗಿಲ್ಲ, ಅದರಲ್ಲಿ ತುಂಬ ಲೆಂತ್ ಆಗುತ್ತೆ ಅಂತ. ಸೊ ಈ ಥರ ಕಾಣಿಸುತ್ತೆ ಇದು. ಒಬ್ಬರು ಹಾಸನವರು, ಇವಾಗ ಇದನ್ನೆಲ್ಲ ಆರ್ಡರ್ ಕೊಟ್ಟಿರೋರು. ಇದನ್ನ ಅಂತಿದ್ದೀನಿ, ಹಳೆ ವಿಡಿಯೋನು ಈ ವಿಡಿಯೋನು ಎರಡೂ ಲಿಂಕ್ ಮಾಡ್ತಾಯಿದ್ದೀನಿ, ಎರಡು ಒಟ್ಟಿಗೆ ವಿಡಿಯೋ ಮಾಡ್ತಾಯಿದ್ದೀನಿ ಹಾಗಾಗಿ. ಸೊ ಈ ವರ್ಕೆಲ್ಲ ನಿಮಗೆ ನೋಡಿ ಸೇಮ್ ಗೋಲ್ಡ್ ಥರನೇ ಬರುತ್ತೆ. ಈ ಫಿನಿಶಿಂಗ್ ಎಲ್ಲ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಲಕ್ಷ್ಮೀದಾಗಲಿ ಪಿಕಾಕ್ದಾಗಲಿ ಎಷ್ಟು ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ ಅಂತ ಅಂದರೆ ಅಷ್ಟು ಬ್ಯೂಟಿಫುಲ್ಲಾಗಿದೆ. ಸೊ ಇದರದ್ದೇ ಒಂದು ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡು ಅವತ್ತಿಂದ ನೀವು ಫೋಟೋ ಎಲ್ಲ ಕೇಳ್ತಾ ಇದ್ರಿ. ನಾನು ಅವತ್ತು ಒಂದಾದ್ಮೇಲೆ ಒಂದು ಫಂಕ್ಷನ್ ಇತ್ತಲ್ಲ, ಸೊ ಹಾಗಾಗಿ ನಂಗೆ ವಿಡಿಯೋ ಮಾಡೋಕ್ಕೆ ಟೈಮ್ ಇರಲಿಲ್ಲ. ಅಲ್ಲಿಂದ ಬಂದಿರ್ತೀವಲ್ಲ, ಹೋಗೋದು ಒಂಥರ ಖುಷಿ. ಅದು ಬಂದಮೇಲೆ ಆ ಲಗೇಜ್ ಎಲ್ಲನೂ ಬಿಚ್ಚಿ ಅವು ತೊಳೆಯೋದನ್ನೆಲ್ಲ ತೊಳೆಯೋದಕ್ಕೆ ಹಾಕಿ ಮತ್ತೆ ಜೋಡಿಸಿಟ್ಕೊಳ್ಳೋದಿದೆಯಲ್ಲ, ಅದು ಭಾಳ ಅಂದರೆ ಭಾಳ ಟಾರ್ಚರ್ ಅನಿಸುತ್ತೆ ನನಗೆ. ಸೊ ಅದರಲ್ಲೇ ಬ್ಯುಸಿ ಆಗಿಬಿಟ್ಟಿದ್ದೆ. ಮತ್ತೆ ನೆನ್ನೆ ಚಿಕ್ಕಪೇಟೆಗೆ ಹೋಗಬೇಕಿತ್ತು, ತುಂಬ ಆರ್ಡರ್ಸ್ ಇತ್ತು. ಸೊ ಹಾಗಾಗಿ ಎಲ್ಲ ರಿಕ್ವೆಸ್ಟ್ ಮಾಡ್ತಿದ್ರು, ಅಕ್ಕ ಪ್ಲೀಸ್ ಅಕ್ಕ ಬೇಗ ಹೋಗಿ ಬೇಗ ತಂದುಕೊಡಿ ಅಂತ ಅಂದ್ಬಿಟ್ಟು. ಸೊ ಹಂಗಾಗಿ ಇವತ್ತು ಟೈಮ್ ಆಯಿತು ಅಂತ ಇವತ್ತು ವಿಡಿಯೋ ಮಾಡ್ತಾಯಿದ್ದೀನಿ. ಸೊ ಹೀಗಿದೆ ಈ ಸರ. ನಿಮಗೆ ಯಾವುದೇ ರೀತಿ ಸರ ಬೇಕು ಅಂತಂದ್ರೂ ಕೂಡ ನನಗೆ ಹೇಳಿದ್ರೆ ನಾನು ತಂದು ಮಾಡಿಸ್ಕೊಡ್ತೀನಿ.
ನನಗೆ ಮೆಸೇಜ್ ಮಾಡಿ ಇನ್ಸ್ಟಾಗ್ರಾಮಲ್ಲಿ, ಮತ್ತು ನಾನು ರಿಪ್ಲೈ ಮಾಡ್ತೀನಿ, ಎಲ್ಲರಿಗೂ ಕೂಡ ರಿಪ್ಲೈ ಮಾಡ್ತೀನಿ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಇದನ್ನು ಮತ್ತೆ ಡೀಟೇಲಾಗಿ ಇನ್ನೊಂದು ವೈಟ್ ಇದ್ರ ಮೇಲೆ ಇಟ್ಬಿಟ್ಟು ತೋರಿಸ್ತೀನಿ ನಾನು ನಿಮಗೆ ಚೆನ್ನಾಗಿ ಸರಿಯಾಗಿ ಕಾಣಿಸುತ್ತೋ ಇಲ್ವೋ ಅಂತ. ಸೊ ಈ ವ್ಲಾಗ್ ಏನು 5 ನಿಮಿಷ ಆಗಿದೆ ಅಂತ ಅನಿಸುತ್ತೆ. ಇಷ್ಟು ಬೇಗ ಎಂಡ್ ಮಾಡೋಕ್ಕೆ ಮನಸ್ಸಿಲ್ಲ. ಇನ್ನೇನು ಹೇಳ್ಬೋದು ಇದರಲ್ಲಿ ಅಂತಲೇ ಗೊತ್ತಾಗ್ತಾ ಇಲ್ಲ. ಸೊ ಇಷ್ಟೇ, ಇನ್ನೇನಿಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್.